ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ರೀಡಿಂಗಲ್ಲಿ ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಪ್ರೀತಿಯಲ್ಲಿ ಏನೆಲ್ಲ ಬದಲಾವಣೆ ಬರ್ತಿದೆ, ನಿಮ್ಮ ಪರ್ಸನ್ ಅವರ ಎನರ್ಜಿ ಏನು ಚೇಂಜಸ್ ಆಗ್ತಿದೆ, ನಿಮ್ಮ ಎನರ್ಜಿ ಏನು ಚೇಂಜಸ್ ಆಗ್ತಿದೆ, ಕಂಪ್ಲೀಟಾಗಿ ಈ ಪ್ರೀತಿಯಲ್ಲಿ ಏನು ಬದಲಾವಣೆ ಬರ್ತಾ ಇದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕನ್ನು ಹಾಕಿಬಿಟ್ಟು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡಿ. ನಿಮ್ದು ಅಲ್ಲಿರುವಂತಹ ವಿಷಯಗಳು ಇಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಬೋದು, ಅಥವಾ ಇದೇ ಚಾನಲಲ್ಲಿ ಬೇಕಾದಷ್ಟು ವೀಡಿಯೋಸ್ಗಳಿದೆ ಅಲ್ವಾ, ನೀವು ಅದನ್ನು ಹೋಗಿ ಚೆಕ್ ಮಾಡ್ಬೋದು. ಓಕೆ, ಹಾಗೆಯೇ ನಿಮಗೆ ಇನ್ನು ಕ್ಲಾಸಿಗೆ ಜಾಯಿನ್ ಆಗೋದಕ್ಕೆ ಕೇವಲ ಒಂದೇ ದಿನ ಮಾತ್ರ ಅವಕಾಶ ಇದೆ. ಯಾರಿನ್ನೂ ಇಂಟ್ರೆಸ್ಟೆಡ್ ಇದ್ದೀರಾ, ಯೋಚನೆ ಮಾಡ್ತಾ ಇದ್ದೀರಾ ಕ್ಲಾಸಿಗೆ ಜಾಯಿನ್ ಆಗಲೋ ಬೇಡವೋ, ಇದು ಕ್ಲಾಸಿಗೆ ಜಾಯಿನ್ ಆದರೆ ನಂಗೆ ಯೂಸ್ಫುಲ್ ಆಗುತ್ತಾ, ಈ ಥರದ್ದೆಲ್ಲ ನೀವು ಥಿಂಕ್ ಮಾಡ್ತಾ ಇದ್ದರೆ ಥಿಂಕ್ ಮಾಡ್ಕೊತಾನೆ ಇರ್ತೀರಾ. ಓಕೆ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಇಲ್ಲಿ ಏನು ಕಲಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಕಲಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಕಲ್ತಿದ್ಮೇಲೆ ನಿಮ್ಮ ಲೈಫಲ್ಲಿ ಅದನ್ನು ಹೇಗೆ ಅಳವಡಿಸ್ಕೊಳ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇಲ್ಲಿ ಈ ಕ್ಲಾಸ್ ಅನ್ನೋಂಥದ್ದು ಕೇವಲ 1-2 ಗಂಟೆ ಕುತ್ಕೊಂಡು ಕಲಿತೆ ಅಷ್ಟೇ ಅಲ್ಲ, ನಿಮ್ಮ ಲೈಫನ್ನ ಚೇಂಜ್ ಮಾಡ್ಕೊಳ್ಬೇಕು. ಓಕೆ, ಈ ಕ್ಲಾಸಿನ ಅನುಭವನ ನೀವು ಕ್ಲಾಸಲ್ಲೇ ಅದನ್ನು ಅಟೆಂಡ್ ಮಾಡಿ ನೋಡ್ತೀರಾ. ಲಾಸ್ಟ್ ಟೈಮಲ್ಲಿ ಒಂದು ಕಾರ್ಮಿಕ್ ಎನರ್ಜಿ ಒಂದು ಸಮಥಿಂಗ್ ಆ ರಿಲೇಟೆಡಲ್ಲಿ ಒಂದು ಕ್ಲಾಸ್ನ ಮಾಡಿದೆ. ಎಷ್ಟು ಜನ ಜೆನ್ಯೂನ್ ಆಗಿ ಅವರು ಎಕ್ಸ್ಪೀರಿಯೆನ್ಸ್ನ ಮಾಡಿದ್ದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೋಡಿದರೆ ಗೊತ್ತಾಗುತ್ತೆ, ಅವ್ರ ಶೇರಿಂಗ್ಸ್ನ ನಾನು ಅಪ್ಲೋಡ್ ಮಾಡಿರ್ತೀನಿ. ನನಗಿರ್ಬೇಕಾಗಿರೋದು ಏನು ಅಂತ ಹೇಳಿದ್ರೆ, ನನ್ನ ಉದ್ದೇಶ ನಿಮಗೆ ಆಲ್ಮೋಸ್ಟ್ ಎಲ್ಲ ರೀಡಿಂಗಲ್ಲೂ ನಾನು ಹೇಳಿರ್ತೀನಿ, ನಿಮ್ಮ ಲೈಫ್ ಚೆನ್ನಾಗಾಗಬೇಕು, ನೀವು ಖುಷಿಯಾಗಿರಬೇಕು. ನಿಮ್ಮ ಲೈಫಲ್ಲಿ ಅದೆಷ್ಟು ಬ್ಲಾಕೇಜಸ್ ಇದೆ ಅಥವಾ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು, ಅದಕ್ಕೆಲ್ಲ ನಾನು ನಿಮಗೆ ಸಪೋರ್ಟಿವ್ ಆಗಿ ಅದಕ್ಕೆ ತಕ್ಕಂತೆ ವರ್ಕ್ ಮಾಡೋದಕ್ಕೆ ನಾನು ಇಲ್ಲಿ ನೋಡ್ತೀನಿ. ಓಕೆನಾ, ಇಲ್ಲಿ ಮನಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಿರುತ್ತೆ. ಓಕೆ, ನಿಮ್ಮ ಕರ್ಮನ ಕಳ್ಕೊಬೇಕಲ್ವ. ಈಗ ಫ್ರೀಯಾಗಿ ನೀವೇನೇ ಕಲ್ತಿದ್ರು ಕೂಡ, ಅಥವಾ ಫ್ರೀಯಾಗಿ ನಿಮಗೆ ಏನೇ ಸಿಕ್ಕಿದ್ರು ಕೂಡ ಅದ್ರದ್ದು ಒಂದು ವ್ಯಾಲ್ಯೂ ಗೊತ್ತಿರಲ್ಲ. ನೀವೇ ಮಾಡಿ ನೋಡಿ, ಬೇಕಿದ್ರೆ ಫ್ರೀಯಾಗಿ ಒಂದಷ್ಟು ಜನಕ್ಕೆ ಒಂದು ಸ್ವಲ್ಪ ದಿನ ಒಂದು 15 ಡೇಸ್ ಏನಾದರೂ ಮಾಡಿ ನೋಡಿ, ಅದಕ್ಕೆ ಎಷ್ಟು ಅವ್ರು ವ್ಯಾಲ್ಯೂ ಮಾಡ್ತಾರೆ ಅಂತ ನೋಡಿ. ಪೇ ಮಾಡಿ, ಒಂದು ಸ್ಮಾಲ್ ಅಮೌಂಟ್ ಪೇ ಮಾಡಿ ಸಾಕು. ಅವಾಗ ನೀವು ಏನಾದರೂ ಒಂದು ಮಾಡಿ ನೋಡಿ, ಅವಾಗ ಅದಕ್ಕೆ ಎಷ್ಟು ಬೆಲೆ ಇರುತ್ತೆ ಅಂತ ಗೊತ್ತಾಗುತ್ತೆ. ಓಕೆ, ಸಮಥಿಂಗ್ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪೇ ಮಾಡೋದು ಅದೆಲ್ಲ ಏನಿರುತ್ತೆ, ಒಂದು ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ ಇರುವಂಥದ್ದಾಗಿರುತ್ತೆ. ಓಕೆ, ಯಾರು ಇಂಟ್ರೆಸ್ಟೆಡ್ ಇದ್ದೀರಾ, ಇನ್ನೊಂದು ದಿನ ಇರುತ್ತೆ ನಿಮಗೆ ಜಾಯಿನ್ ಆಗೋದಿದ್ರೆ, ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಓಕೆ, ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಜನ ಕೇಳ್ತಾ ಇರ್ತಾರೆ ಏನು ಯೂಸ್ಫುಲ್ ಇದೆ, ಏನು ಕ್ಲಾಸ್ ಬಗ್ಗೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಸ್ವಲ್ಪ 1 ಮಿನಿಟ್ ಆದರೂ ಇದ್ರ ಬಗ್ಗೆ ಮಾತಾಡ್ತೀನಿ. ಓಕೆ, ಕೆಲವೊಬ್ರು ಕೇಳ್ತೀರಾ, ಆಮೇಲೆ ಪರ್ಸ್ನಲಾಗಿ ನಂಗೆ ಕೇಳ್ತಾ ಇರ್ತಾರೆ. ಅದು ರಿಲೇಟೆಡಲ್ಲಿ ನಾನು ಇದರಲ್ಲಿ ಹೇಳ್ತೀನಿ. ವಿಡಿಯೋ ಎಲ್ಲರೂ ಕೂಡ ನೋಡ್ತೀರಲ್ವಾ, ಹಾಗಾಗಿ ರೈಟ್ ಸ್ಟಾರ್ಟ್ ಮಾಡೋಣ. ಲೇಟ್ ಆಯ್ತಲ್ವಾ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಸಲ ಹೇಳಿ, ನಿಮ್ಮ ಹೆಸರನ್ನು ಕೂಡ 3 ಸಲ ಹೇಳ್ಕೊಳ್ಳಿ. ಗುಡುಗು ಮಳೆ ಬರ್ತಾ ಇದೆ. ಅಧಿಪರಾಶಕ್ತಿ ಜಗನ್ಮಾತೆ. ಓಕೆ, ಏನಿದೆ ಎನರ್ಜಿ ಇಲ್ಲಿ? ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇರೋರು ತುಂಬ ಜನ ಇದ್ದೀರಾ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಓಕೆ, ಸಣ್ಣ ಪುಟ್ಟ ಮನಸ್ತಾಪಗಳು ಕೂಡ ನಿಮ್ಮಿಬ್ಬರ ಮಧ್ಯೆ ಬಂದಿರಬಹುದು. ಈ ಸಣ್ಣ ಪುಟ್ಟ ಮನಸ್ತಾಪದಿಂದ ಇಬ್ಬರು ದೂರ ಆಗಿದ್ದೀರಾ. ಇಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಇದ್ದರೂ ಕೂಡ ಅವ್ರ ಮನಸ್ಸು ಮತ್ತು ಅವರ ಆತ್ಮ ಕೇವಲ ನಿಮ್ಮನ್ನೇ ಹಂಬಲಿಸ್ತಾ ಇರುವಂಥದ್ದು. ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮನ್ನು ನೋಡಬೇಕು ಅನ್ನೋಂಥ ಒಂದು ಹಂಬಲದಲ್ಲಿ ಇದೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಅವ್ರು ನಿಮ್ಮ ಜೊತೆ ಕಳೆದಂತಹ ಒಂದು ಸುಂದರ ಕ್ಷಣಗಳನ್ನು ಅವ್ರು ಇಲ್ಲಿ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ 72 ಗಂಟೆಗಳಲ್ಲಿ ಆಗುವಂಥ ಬದಲಾವಣೆ ಅಂತ ಚೆಕ್ ಮಾಡಿದಾಗ, ಯಾರು ಈ ನೋ ಕಾಂಟ್ಯಾಕ್ಟ್ ಸಿಚುಯೇಷನಲ್ಲಿ ಇದ್ದೀರಲ್ವ, ನೆಕ್ಸ್ಟ್ 72 ಅವರ್ಸಲ್ಲಿ ಅಥವಾ ಈ ಕೆಲವೊಬ್ಬರಿಗೆ ಈ ರೀಡಿಂಗ್ ನೋಡ್ತಾ ಇರಬೇಕಾದ್ರೆ ಅವರಿಂದ ನೋಟಿಫಿಕೇಶನ್ ಬರ್ಬೋದು, ಅಂದರೆ ಮೆಸೇಜಸ್ ಬರ್ಬೋದು, ಅಥವಾ ಮಿಸ್ ಕಾಲ್ ಬರೋ ಚಾನ್ಸಸ್ಸು ಇದೆ ಇಲ್ಲಿ. ಓಕೆ, ಮುಂದಿನ 72 ಗಂಟೆಗಳಲ್ಲಿ ನಿಮ್ಮ ಸಂಗಾತಿ ಕಡೆಯಿಂದ ಒಂದು ಅನಿರೀಕ್ಷಿತವಾಗಿರುವಂಥ ಸಂದೇಶವನ್ನು ನೀವು ರಿಸೀವ್ ಮಾಡ್ತೀರಾ. ಕಾಲ್ನ ನೀವು ರಿಸೀವ್ ಮಾಡ್ತೀರಾ. ಇಲ್ಲಿ ಎನರ್ಜಿ ನೋಡಿದಾಗ 90% ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ,
ಅವರಲ್ಲಿ ಕಾಡ್ತಾ ಇರುವಂತಹ ಗೊಂದಲಗಳನ್ನು ಕೂಡ ಇಲ್ಲಿ ದೂರ ಮಾಡ್ಕೊಳ್ತಾ ಇದ್ದಾರೆ. ಆ ಗೊಂದಲಗಳನ್ನೆಲ್ಲ ಕ್ಲಾರಿಟಿ ಅವ್ರಿಗೆ ಅವರೇ ತಗೊಳ್ತಾ ಇರುವಂಥದ್ದು ಯೋಚನೆ ಮಾಡಿ. ಓಕೆ, ಅವರಲ್ಲಿರುವಂತಹ ಗೊಂದಲಗಳು ದೂರ ಆಗ್ತಿರುವಂತಹ ಒಂದು ಎನರ್ಜಿಲಿ ಸ್ಟ್ರಾಂಗ್ ಆಗಿ ಬರ್ತಿದೆ. ಓಕೆ, ನಿಮ್ಮಿಬ್ಬರ ಮಧ್ಯೆ ಇದ್ದಂತಹ ಮೌನ ಮುರಿತಾ ಇರುವಂತಹ ಒಂದು ಎನರ್ಜಿ ಬರ್ತಿದೆ. ನೋಡ್ಬೋದು, ಕಮ್ಯುನಿಕೇಷನ್ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಿದೆ. ಇಬ್ಬರ ಮಧ್ಯೆ ಕಮ್ಯುನಿಕೇಷನ್ ಬರುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 72 hours ವೆರಿ ಇಂಪಾರ್ಟೆಂಟ್. ಒಂದು ಹೊಸ ಕಮ್ಯುನಿಕೇಷನ್. ಓಕೆ, ನಿಮ್ಮ ಪ್ರೀತಿಯ ಒಂದು ವ್ಯಾಲ್ಯೂ, ಮಹತ್ವ ಏನು ಅನ್ನೋದನ್ನು ನಿಮ್ಮ ಪರ್ಸನ್ ಅರ್ಥ ಮಾಡ್ಕೊಂಡಿದ್ದೀರಾ, ಅರಿವು ಅವ್ರಿಗೆ ಆಗಿದೆ. ಓಕೆ, ಯೂನಿವರ್ಸ್ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರನ್ನ ಮತ್ತೆ ಒಂದು ಮಾಡೋದಕ್ಕೆ ಶಕ್ತಿಯನ್ನು ನೀಡ್ತಾ ಇದ್ದಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಅಂದರೆ ನಿಮ್ಮಿಬ್ಬರಲ್ಲೂ ಮನಸ್ಥಿತಿಗಳು ಚೇಂಜಸ್ ಆಗ್ಬೋದು, ಎನರ್ಜಿಗಳು ಕಂಪ್ಲೀಟ್ ಆಗಿ ಇಲ್ಲಿ ಚೇಂಜಸ್, ಪಾಸಿಟಿವ್ ಚೇಂಜಸ್ ಆಗ್ತಿರೋಂಥ ಒಂದು ಎನರ್ಜಿ ಬರ್ತಿದೆ. ಇಲ್ಲಿ ರೀಸೆಂಟ್ ಡೇಸಲ್ಲಿ ಮಾತು ಬಿಟ್ಕೊಂಡಿದ್ದೀರಾ ಇಬ್ಬರು ಕೂಡ. ಎಸ್ಟರ್ಡೇ ನೈಟ್ ಕೂಡ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿರಬಹುದು. ಸಣ್ಣ ವಿಷಯಕ್ಕೆ ಎಲ್ಲೊಂದು ಕಡೆ ಜಗಳ ಮಾಡ್ಕೊಂಡಿದ್ದೀರಾ. ಈ ಜಗಳ ತುಂಬಾ ಸಿಲ್ಲಿ ಮ್ಯಾಟರ್, ತುಂಬ ದೊಡ್ಡ ವಿಷಯ ಅಲ್ಲ. ಇಲ್ಲಿ ಜಗಳ ಮಾಡ್ಕೊಂಡು ಮಾತು ಬಿಡೋ ಅಂಥದ್ದು ಏನೂ ಆಗಲಿಲ್ಲ. ಇಲ್ಲಿ ಯಾವುದೋ ಒಂದು ಸಿಲ್ಲಿ ಮ್ಯಾಟರ್ನ ಇಟ್ಕೊಂಡು ಮಾತು ಬಿಟ್ಟಿರೋಂಥ ಎನರ್ಜಿ ಬರ್ತಿದೆ. ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು, ಜೆ ಲೆಟರ್, ಜಿ ಲೆಟರ್, ಕೆ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ವೈ ಲೆಟರ್, ಸಿ ಲೆಟರ್, ಪಿ ಲೆಟರ್. ಡೇಟ್ ಆಫ್ ಬರ್ತ್ 31, 18, 11, 4. ಇಲ್ಲಿ ಕೆಲವೊಬ್ಬರಿಗೆ ಎಲ್ಲೊಂದು ಕಡೆ ಹಸ್ಬೆಂಡ್ ವೈಫಲ್ಲಿ ತುಂಬ ಮನಸ್ತಾಪ ಬರ್ತಿದೆ. ಅಂದರೆ ಎಲ್ಲೋ ಒಂದು ಕಡೆ ನಾಗದೋಷದ ಒಂದು ಪ್ರಾಬ್ಲಮ್ ಇರುವಂಥದ್ದು, ಅಥವಾ ಇತ್ತೀಚಿನ ದಿನದಲ್ಲಿ ನಾಗದೋಷ ಪ್ರಾರಂಭ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಅಂದರೆ ನಾಗದೋಷ ಅಂದ ತಕ್ಷಣ ನೀವೇ ಏನೋ ಮಾಡಬೇಕಂತಲ್ಲ, ನಿಮ್ಮ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಟ್ಯಾರೋಯಿಂದ ಏನು ಬರುತ್ತೆ ಎನರ್ಜಿ ಚೆಕ್ ಮಾಡೋಣ. ಚಾರಿಯೇಟ್ ಬರ್ತಿದೆ. ನಿಮ್ಮಿಬ್ಬರದ್ದು ಕ್ಯಾಸ್ಟ್ ಬೇರೆ ಇದೆ ಆ್ಯಕ್ಚುಲಾಗಿ. ಇಲ್ಲಿ ಇಬ್ಬರದ್ದು ಧರ್ಮ, ಜಾತಿ, ಭಾಷೆ, ವರ್ಣ. ಹುಡುಗಿ ತುಂಬ ಕಪ್ಪಾಗಿದ್ದಾಳೆ, ಹುಡುಗ ತುಂಬ ಕಪ್ಪಾಗಿದ್ದಾನೆ ಅಂತ ಹೇಳಿ ಎಲ್ಲೊಂದು ಕಡೆ ಬೇಡ ಅಂತಿರ್ಬೋದು ಫ್ಯಾಮಿಲಿ ಕಡೆಯಿಂದ. ಅಥವಾ ಇಲ್ಲಿ ಅಂತಸ್ತಿನ ವಿಷಯದಲ್ಲೂ ಬರ್ತಿದೆ, ದುಡ್ಡಿನ ವಿಷಯದಲ್ಲೂ ಬರ್ತಾ ಇದೆ. ಹುಡುಗಂಗೆ ಸರಿಯಾಗಿ ಕೆಲಸ ಇಲ್ಲ, ಅಥವಾ ಸರಿಯಾಗಿ ದುಡಿಯಲ್ಲ, ಈ ಥರದ್ದೆಲ್ಲ ಇರಬಹುದು. ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಿದೆ ಇಲ್ಲಿ. 7 of cups, 2 of pentacle, 3 of pentacle, the Hierophant, 5 of Swords, Death and Rebirth. Okay. 3 of Wands ಬರ್ತಿದೆ ಬಾಟಮ್ ಆಫ್ ದ ಕಾರ್ಡ್. ಓಕೆ, ನಿಮಗೊಂದು ವಿಷಯ ಹೇಳಬೇಕಿತ್ತು.
ಕಮೆಂಟಲ್ಲಿ ಯಾರೊಬ್ಬರು ಹೇಳಿದರು ಆ್ಯಂಡ್ ಪರ್ಸ್ನಲಾಗೂ ಕೂಡ ಕೆಲವೊಬ್ಬರು ಮೆಸೇಜ್ ಮಾಡಿದರು. ಒಂದು 2-3 ಜನ ಮೆಸೇಜ್ ಮಾಡಿದರು ನಿನ್ನೆ ನಾನು ನೋಡಿದಾಗ. ವಾಯ್ಸ್ ಚೆನ್ನಾಗಿದೆ ಆ್ಯಂಡ್ ನೀವು ಇದರಲ್ಲಿ ರೀಡಿಂಗಲ್ಲಿ ಹೇಳುವಂಥ ಸ್ಮಾಲ್ ಸ್ಟೋರಿ ಏನಿದೆ ಅದು ನಮ್ಗೆ ತುಂಬಾ ಕನೆಕ್ಟ್ ಆಗುತ್ತೆ ನಮ್ಮ ಲೈಫಿಗೆ. ಅದರಿಂದ ತುಂಬ ತಿಳ್ಕೊಳ್ತೀವಿ ಆ್ಯಂಡ್ ರೀಡಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಥ್ಯಾಂಕ್ ಯು ಸೋ ಮಚ್. ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ನಿಮಗೆ ಅದು ಕನೆಕ್ಟ್ ಆಗ್ತಿದೆ ಅನ್ನೋದು ನನಗೆ ತುಂಬ ಖುಷಿ ಆಗ್ತಿದೆ. ಓಕೆನಾ. ಸೊ ಅದರಿಂದ ನಿಮ್ಮ ಲೈಫ್ ಚೇಂಜ್ ಆಗಿದೆ ಅಂತ ಹೇಳಿದ್ರೆ ಐ ಆಮ್ ರಿಯಲಿ ಹ್ಯಾಪಿ. ನನ್ನ ಉದ್ದೇಶ ಅದೇ ಅಲ್ವಾ, ನಿಮ್ಮ ಲೈಫ್ ಕಂಪ್ಲೀಟಾಗಿ ಪಾಸಿಟಿವ್ ಆಗಿ ಚೇಂಜ್ ಆಗಬೇಕು. ಸೊ ನನ್ನ ಉದ್ದೇಶ ಅದೇನೆ. ಸೊ ಅದೇ ಉದ್ದೇಶದಿಂದ ನಾನು ಇಟ್ಕೊಂಡಿರೋದ್ರಿಂದ ನಿಮಗೂ ಅದು ಆ ಪಾಸಿಟಿವ್ ವೈಬ್ನ ನೀವು ಫೀಲ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ರೀಡಿಂಗ್ ಮುಂದುವರ್ಸೋಣ. ಓಕೆ, ನೋಡ್ಬೋದು ಈಗೂ ಟೂ ಮಚ್ ಆಗಿದೆ. ಅಂದರೆ ನೀವು ಸಾರಿ ಕೇಳಿದರೆ ಅದನ್ನೇ ಅವ್ರು ಇನ್ನೂ ಸ್ವಲ್ಪ ಡ್ರ್ಯಾಗ್ ಮಾಡೋದು. ಅಂದರೆ ಸಾರಿ ಕೇಳಿದ್ಲಲ್ವಾ ಅಂತ ಹೇಳಿಬಿಟ್ಟು ಈಗ ಕೆಲವೊಬ್ರು ಚಿಕ್ಕ ಮಕ್ಕಳೆಲ್ಲ ಮಾಡ್ತಾರಲ್ವ, ಹಠ ಮಾಡ್ತಾ ಇರ್ತಾರೆ. ಅವ್ರಿಗೇನಾದರೂ ಇರಲಿ ಬಿಡು, ನೀನೇ ಮುದ್ದು, ನೀನೇ ಜಾಣ, ನೀನೇ ಎಲ್ಲ ಅಂದ ತಕ್ಷಣ ಒಂದು ಸ್ವಲ್ಪ ಕೊಬ್ಬು ಬರುತ್ತೆ ಅವರಿಗೆ. ಇನ್ನೊಂದು ಸ್ವಲ್ಪ ಏನಾದರೂ ನಮ್ಗೆ ಸಮಾಧಾನ ಮಾಡಲಿ ಅಂತ ಹೇಳ್ಬಿಟ್ಟು ಆ ಮಗು ಏನು ಮಾಡುತ್ತೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಹಠ ಮಾಡೋದಕ್ಕೆ ಶುರು ಮಾಡುತ್ತೆ, ಅಥವಾ ಸುಮ್ಮನೆ ಮುನಿಸ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ ಅಲ್ವಾ. ಸೊ ಅದೇ ಥರ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿಲಿ ಬರ್ತಿದೆ. ಅಂದರೆ ನೀವು ಯಾವಾಗ ಸಾರಿ ಕೇಳಕ್ಕೆ ಹೋಗ್ತೀರಾ, ಅವ್ರು ಇನ್ನೂ ಸ್ವಲ್ಪ ಆ್ಯಟಿಟ್ಯೂಡ್ನ ತೋರ್ಸಕ್ಕೆ ಹೋಗ್ತಾರೆ. ಇನ್ನೂ ಕೇಳಲಿ ಅವಳು ಸಾರಿನ, ಇನ್ನೂ ಕೇಳಲಿ ಅವ್ನು ಸಾರಿನ ಅನ್ನೋ ಥರ. ಇಲ್ಲಿ ಸಾರಿನ ಅಷ್ಟು ಬೇಗ ಅವ್ರು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಆಯ್ತು ಬಿಡು, ಆಗಿದ್ದು ಆಗೋಯ್ತು ಬಿಡು ಅಂತ ಹೇಳಿ ಅಷ್ಟು ಈಸಿಯಾಗಿ ಅವ್ರು ನಿಮ್ಮ ಪರ್ಸನ್ ಬಿಡಲ್ಲ ಇಲ್ಲಿ. ಓಕೆನಾ. ಅದನ್ನು ಸ್ವಲ್ಪ ಎಳೆದು ಚಿಂಗಮ್ ಥರ ಎಳೆದ್ಬಿಟ್ಟು, ರಬ್ಬರ್ ಥರ ಎಳೆದ್ಬಿಟ್ಟು, ಆಮೇಲೆ ಅದನ್ನು ಇನ್ನೊಂದಷ್ಟು ಹಳೆದೆಲ್ಲ ನೆನ್ಪು ಮಾಡಿ ಜಗಳ ಮಾಡಿಕೊಂಡು ಇನ್ನು ಲಾಸ್ಟಿಗೆ ಇನ್ನು ಸೋತೋದೆ ಅನ್ನೋ ಟೈಮಲ್ಲಿ ಅವಾಗ ಅವರು ಕಾಂಪ್ರಮೈಸ್ ಮಾಡ್ಕೊಳ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು. ಅದು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾದ್ರೂ ಅಷ್ಟೇ ಅವರು ಆ್ಯಟಿಟ್ಯೂಡ್ನ ಬಿಟ್ಟಂತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಆ್ಯಟಿಟ್ಯೂಡ್ ಜೊತೆಗೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ 3 ಆಫ್ ಪೆಂಟಿಕಲ್ ಎನರ್ಜಿ ಕೂಡ ಇದೆ ಆ್ಯಂಡ್ 7 ಆಫ್ ಕಪ್ಸ್ ಎನರ್ಜಿ ಕೂಡ ಇಲ್ಲಿ ಇದೆ. ಓಕೆ, ಓಕೆ, ಇಲ್ಲಿ ನೋಡಬಹುದು ನೀವಿಬ್ಬರು ಕೂಡ ಒಬ್ರನ್ನೊಬ್ರನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀರಾ. ಓಕೆನಾ. ನೋಡ್ಬೋದು ಇಲ್ಲಿ ಚಾರಿಯಟ್ ಕಾರ್ಡ್ ಬರ್ತಿರೋದ್ರಿಂದ ಇಲ್ಲಿ ಒಬ್ರನ್ನೊಬ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದ. ಇಲ್ಲಿ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅಂದರೆ ನಿಮ್ಮ ಪರ್ಸನ್ ಹತ್ರ ದುಡ್ಡಿಲ್ಲ, ಅಥವಾ ಕಲರ್ ಇಲ್ಲ, ಅಥವಾ ಜಾತಿ ಬೇರೆ, ಇದು ಯಾವುದು ನಿಮಗೇನೂ ಇಲ್ಲ. ಫ್ಯಾಮಿಲಿಗೆ ತುಂಬ ಇದೆ. ಇದು ಇಂಪಾರ್ಟೆಂಟ್ ಆಗಿದೆ, ಫ್ಯಾಮಿಲಿಗೆ ಇಂಪಾರ್ಟೆಂಟ್ ಆಗ್ಬಿಟ್ಟಿದೆ. ಅಂದರೆ ಫ್ಯಾಮಿಲಿಲಿ ಇದೆಲ್ಲ ಪರ್ಫೆಕ್ಟ್ ಆಗಿರಬೇಕು, ಹುಡುಗಿ ಅಂದರೆ ಹುಡುಗ ಅಂದರೆ ಈ ಥರ ಪರ್ಫೆಕ್ಟ್ ಆಗಿರಬೇಕು, ಈ ಥರದೊಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನೋಡಬಹುದು ನಿಮ್ಮಿಬ್ಬರ ಒಂದು ಎನರ್ಜಿಲಿ ಕನೆಕ್ಟ್ ಮಾಡಿದಾಗ ನೀವಿಬ್ಬರು ಒಬ್ರನ್ನೊಬ್ರನ್ನ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ ಯಾವುದೇ ಕಾರಣಕ್ಕೂ ಒಬ್ರನ್ನೊಬ್ರನ್ನ ಬಿಟ್ಕೊಡಲ್ಲ. ಯಾವುದೇ ವಿಷಯದಲ್ಲೂ ಒಬ್ರನ್ನ ಬಿಟ್ಕೊಡೋದಿಲ್ಲ. ಫ್ಯಾಮಿಲಿ ಎದುರಿಗಾಗಿರಲಿ ಏನೇ ಆಗಿರಲಿ ಬಿಟ್ಕೊಡೋದಕ್ಕೆ ತಯಾರಾಗೋದಿಲ್ಲ. ಸೊ ಇಲ್ಲಿ ಎನರ್ಜಿ ನೋಡಬಹುದು. ನಿಮ್ಮ ಪ್ರೀತಿಗೆ ಕುಟುಂಬದ ಒಂದು ಸಮ್ಮತಿ ಕೂಡ ಮುಂದಿನ ಒಂದು 72 ಅಥವಾ ಇಲ್ಲಿ ಇನ್ನೂ ಕೆಲವೊಂದು ಎನರ್ಜಿಗೆ ಬರ್ತಿರುವಂಥದ್ದು 2 ವಾರದಲ್ಲಿ ಅಥವಾ 2 ತಿಂಗಳು ಒಳಗಡೆಗೆ, ಇನ್ನು 1 ಇಯರ್ ಒಳಗಡೆಗೆ ಇನ್ನು ಕೆಲವೊಬ್ಬರಿಗೆ ಎನರ್ಜಿ ಬರ್ತಿದೆ. ಇನ್ನು 1 ಇಯರ್ ಒಳಗಡೆಗೆ ಫ್ಯಾಮಿಲಿಯಿಂದ ನಿಮಗೆ ಒಂದು ಸಮ್ಮತಿ ಸಿಗತ್ತೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ ಇಲ್ಲಿ. ಇಲ್ಲಿ ನೋಡಬಹುದು ಸಂಪ್ರದಾಯ ಅಥವಾ ಸಮಾಜದ ಕೆಲವೊಂದಷ್ಟು ಅಡೆತಡೆಗಳು ಎದುರಾಗ್ತಾ ಇದೆ ನಿಮ್ಮಿಬ್ಬರ ಮಧ್ಯ. ನೋಡ್ಬೋದು ತುಂಬ ಎನರ್ಜಿ ಬರ್ತಿದೆ ಆ ಚಾರಿಯೇಟಿಂದ. ಸಮಾಜ ದೃಷ್ಟಿಯಲ್ಲೂ ನಿಮಗೆ ಎದುರಾಗ್ತಿದೆ ಕೆಲವೊಂದಷ್ಟು ಸಮಸ್ಯೆಗಳು. ಸಂಪ್ರದಾಯ, ಕಟ್ಟುನಿಟ್ಟು ಪಾಡು ಈ ಥರ ಎಲ್ಲ ಇರಬೇಕು ನಮ್ಮ ಲೈಫಲ್ಲಿ, ಅಥವಾ ನಮ್ಮ ಮನೇಲಿ ಈ ಥರ ಇರಬೇಕು, ನಮ್ಮ ಕುಟುಂಬದಲ್ಲಿ ಈ ಥರ ಹೊಂದಾಣಿಕೆ ಮಾಡ್ಕೊಂಡು ಹೋಗಬೇಕು, ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಹೇಳ್ತಾರಲ್ವ, ಇದೆಲ್ಲ ಎನರ್ಜಿ ಬರ್ತಿದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಅದರಿಂದ ಇಲ್ಲೊಂದು ಕಡೆ ನಿಮ್ಮ ಮದುವೆ ಡಿಲೇ ಆಗ್ತಿರ್ಬೋದು, ನಿಮ್ಮಿಬ್ಬರ ಸಂಬಂಧದಲ್ಲಿ ಅದು ಮನಸ್ತಾಪಗಳು ಜಾಸ್ತಿ ಆಗ್ತಿರುವಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡ್ಬೋದು ಆ ಅಡೆತಡೆಗಳೆಲ್ಲವೂ ಕೂಡ ನಿವಾರಣೆ ಆಗತ್ತೆ. ಚಿಂತೆ ಮಾಡಬೇಡಿ. ಇಲ್ಲಿ ಆ ಎದುರಿಸುವಂಥ ಶಕ್ತಿ ನಿಮ್ಮಿಬ್ಬರಿಗೂ ಕೂಡ ಆ ದೇವರು ಯೂನಿವರ್ಸ್ ನಿಮಗೆ ಕೊಡ್ತಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಮನೆಯವರು ಕೂಡ ಒಪ್ತಾರೆ. ನಿಮಗೆ ಇಲ್ಲಿ ಭಯ ಆಗ್ತಿದೆ, ಮನೆಯವರು ಒಪ್ತಾರೋ ಇಲ್ವೋ ಅನ್ನೋಂಥ ಆತಂಕ ನಿಮಗೆ ಕಾಡ್ತಾ ಇದೆ. ದಿನಕ್ಕೆ ಅದು ಜಾಸ್ತಿ ಆಗ್ತಿದೆ ನಿಮ್ಮ ಮಧ್ಯೆ, ನಿಮ್ಮಿಬ್ಬರ ಮಧ್ಯ ಹೆಚ್ಚಾಗಿ. ನಿಮ್ಮ ಪರ್ಸನಲ್ಲೂ ಅಷ್ಟೇ, ನಿಮ್ಮಲ್ಲೂ ಅಷ್ಟೇ. ಮನೇಲಿ ಒಪ್ಕೊಳ್ತಾರೋ ಇಲ್ವೋ ಅನ್ನೋದು ಭಯ ಜಾಸ್ತಿ, ಆತಂಕ ಜಾಸ್ತಿ ಆಗ್ತಿದೆ. ಅದರಿಂದ ಸರಿಯಾಗಿ ನಿದ್ದೆ ಕೂಡ ಮಾಡ್ತಾ ಇಲ್ಲ ನೀವು. ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ, ಊಟ ಮಾಡ್ತಿಲ್ಲ, ಯಾವ ಕೆಲಸದ ಮೇಲೂ ನಿಮಗೆ ಗಮನ ಅಷ್ಟು ಕೊಡೋಕ್ಕಾಗ್ತಾ ಇಲ್ಲ. ಭಯ ಜಾಸ್ತಿ ಬರ್ತಿದೆ ನಿಮಗೆ. ಸೊ ಇಲ್ಲಿ ಚಿಂತೆ ಮಾಡಬೇಡಿ. ಮುಂದಿನ 72 ಅವರ್ಸಲ್ಲಿ 72 ಗಂಟೆಯಲ್ಲಿ
ನಿಮ್ಮಿಬ್ಬರ ಮಧ್ಯೆ ಒಂದು ಹೊಂದಾಣಿಕೆ ಜಾಸ್ತಿ ಬರುವಂಥ ಚಾನ್ಸಸ್ ಇಲ್ಲಿ ಹೆಚ್ಚಾಗಿ ಬರ್ತಿದೆ. ನಿಮ್ಮ ಲವ್ ಲೈಫಲ್ಲಿ ಒಂದು ದೊಡ್ಡ ಸಕಾರಾತ್ಮಕವಾಗಿರುವಂಥ ಬದಲಾವಣೆ ಕೂಡ ಬರುವಂಥ ಚಾನ್ಸಸ್ ಇದೆ. ಓಕೆ, ಪ್ರತಿಯೊಬ್ಬರು ಕೂಡ ಯಾರು ಮಿಸ್ ಮಾಡಬೇಡಿ. ಯೂನಿವರ್ಸಿಗೆ ಒಂದು ಗ್ರ್ಯಾಟಿಟ್ಯೂಡ್ನ ಹೇಳಿ ಕಮೆಂಟಲ್ಲಿ. ಪ್ರತಿಯೊಬ್ಬರು ಅಷ್ಟೇ, ನೀವು ಮಾಡೋದಿಷ್ಟು ಸಣ್ಣ ಕೆಲಸ, ಬಟ್ ಯೂನಿವರ್ಸ್ ಮಾಡೋದಿಷ್ಟು ದೊಡ್ಡ ಕೆಲಸ. ಓಕೆ, ನೀವು ಕೊಡೋದು ಯೂನಿವರ್ಸಿಗೆ ಇಷ್ಟೇ. ಅಲ್ಲ, ಕೆಲವೊಬ್ರು ಹರಕೆ ಮಾಡ್ಕೊಳ್ತೀರಲ್ವ, ಹರಕೆಗಳೆಲ್ಲ ಮಾಡ್ಕೊಳ್ತೀರಾ, ದೇವ್ರಿಗೆ ಅಷ್ಟು ಸಾಕಂತ ಅನ್ಸತ್ತಾ? ದೇವ್ರು ಕೊಡೋ ವಿಷಯಕ್ಕೆ ನೀವು ಕೊಟ್ಟಿದ್ದು ಸರಿ ಅಂತ ಅನ್ಸತ್ತಾ? ಏನೂ ಇಲ್ಲ. ನಾವು ಕೊಡೋದು ಇಷ್ಟೇ, ದೇವರಿಗಾಗಿರ್ಬೋದು, ಯೂನಿವರ್ಸಿಗಾಗಿರ್ಬೋದು, ನಾವು ಕೊಡೋದು ಇಷ್ಟೇ. ಬಟ್ ಅದು ಎಲ್ಲಿಗೂ ಸಾಕಾಗಲ್ಲ. ಅದು ನಾವು ಕೊಡುವಂಥದ್ದು ನಮ್ಮ ಕೆಲಸ ಅಥವಾ ನಮಗೆ ಆಗುವಂಥ ಒಳ್ಳೇದಿದೆಯಲ್ವಾ, ಅದಕ್ಕೆ ಬೆಲೆನೇ ಕಟ್ಟೋದಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೆ ಪ್ರತಿಯೊಬ್ಬರು ಕೂಡ ಕಮೆಂಟಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅನ್ನೋದನ್ನು ರೆಡ್ ಹಾರ್ಟ್ ಮಾರ್ಕ್ ಹಾಕಿಬಿಟ್ಟು ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಅದಕ್ಕಿಂತ 100ರಷ್ಟು 1000ರಷ್ಟು ಪಟ್ಟು ನೀವು ಪಡ್ಕೊಳ್ತೀರಾ. ಇಲ್ಲಿ ನಿಮ್ಮ ಸಂಗಾತಿ ಮತ್ತು ಕುಟುಂಬದವ್ರ ಜೊತೆಗೆ ನಿಮ್ಮ ಪ್ರೀತಿಯ ವಿಷಯವನ್ನು ಪ್ರಸ್ತಾಪ ಮಾಡೋದಕ್ಕೆ ನಿಮ್ಮ ಪರ್ಸನ್ ಕೂಡ ಎಲ್ಲ ಒಂದು ಕಡೆ ಧೈರ್ಯ ಮಾಡ್ತಿರುವಂಥ ಒಂದು ಎನರ್ಜಿ ಕೂಡ ಬರ್ತಿದೆ ಇಲ್ಲಿ. ಮನೆಯ ಹಿರಿಯರನ್ನು ಮನಸ್ಸಲ್ಲಿರುವಂಥದ್ದು ಅಂದರೆ ಇಲ್ಲಿ ನೋಡಬಹುದು. ಎನರ್ಜಿ ನೋಡಿದಾಗ ಇಲ್ಲಿ ದ ಹೆರೋಫೆಂಟ್ ಎನರ್ಜಿಲೂ ಅಷ್ಟೇ, 5 ಆಫ್ ಸಾರ್ಟ್ಸ್ ಎನರ್ಜಿಲೂ ಅಷ್ಟೇ ಬರ್ತಿರುವಂಥದ್ದು. ನಿಮ್ಮ ಪರ್ಸನ್ ಅವರ ಮನೆಯಲ್ಲಿ ಯಾರು ಹಿರಿಯರಿದ್ದಾರೆ, ದೊಡ್ಡೋರು ಯಾರಿದ್ದಾರೆ, ಅಥವಾ ಮನೆ ಹಿರಿಯರಿಗೆ ಎಲ್ಲೋ ಒಂದು ಕಡೆ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆ ಇದೆ. ಅಂದರೆ ಯಾರೋ ಬೇರೆ ಒಬ್ಬರು 3ನೇ ವ್ಯಕ್ತಿ ನೋಡ್ಬೋದು ಇಲ್ಲಿ 3 ಆಫ್ ಪೆಂಟಿಕಲ್ ಎನರ್ಜಿ. ಯಾವುದೋ ಒಂದು 3ನೇ ವ್ಯಕ್ತಿ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳಿದ್ದಾರೆ ಅನ್ನೋಂಥ ಒಂದು ಎನರ್ಜಿ ಬರ್ತಿದೆ. ಸೊ ಆ ತಪ್ಪು ಕಲ್ಪನೆ ಏನಿದೆ ಅದನ್ನು ನಿಮ್ಮ ಪರ್ಸನ್ ಅದನ್ನು ಸರಿಪಡಿಸ್ತಾ ಇದ್ದಾರೆ, ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ಹುಡುಗಿ ಆ ಹುಡುಗ ಆ ಥರ ಇಲ್ಲ, ಯಾರು 3ನೇ ವ್ಯಕ್ತಿ ಹೇಳಿದ್ದಾರೆ ಅವ್ರ ಮಾತನ್ನ ಕೇಳಬೇಡಿ, ಅವರೇನೋ ಉದ್ದೇಶ ಇಟ್ಕೊಂಡು, ಕೆಟ್ಟ ಉದ್ದೇಶ ಇಟ್ಕೊಂಡು, ಈ ಸಂಬಂಧ ತಪ್ಪಿಸ್ಬೇಕಂತ ಹೇಳ್ಕೊಂಡು ಈ ಥರ ಮಾಡಿದ್ದಾರೆ, ಇದನ್ನು ಸರಿಪಡಿಸ್ಕೊಳ್ಲೇಬೇಕು, ನನಗೆ ಆ ಹುಡುಗಿ ಆ ಹುಡುಗ ನನಗೆ ತುಂಬ ಇಷ್ಟ ಆಗಿದ್ದಾರೆ, ಮದುವೆ ಮಾಡ್ಕೊಳ್ಲೇಬೇಕು, ಈ ಥರದೆಲ್ಲ ಮನಸ್ತಾಪಗಳು ಏನಿದೆ ಅದೆಲ್ಲ ಪ್ರಸ್ತಾಪಗಳನ್ನು ಮಾಡುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಇಲ್ಲಿ ನೋಡಬಹುದು ಕೆಲವೊಂದಷ್ಟು ವಿಷಯಗಳು ಇಲ್ಲಿ ಚೇಂಜಸ್ನ ನೋಡ್ತೀರಾ, ವೆರಿ ಸೂನ್ ಚೇಂಜಸ್ನ ನೋಡ್ತೀರಾ. ಇಲ್ಲಿ ಕೆಲವೊಬ್ರಿಗೆ 72 ಅವರ್ಸಲ್ಲಿ ಇದಾಗದೇ ಇದ್ರೂ ಕೂಡ ಮುಂದಿನ 3 ಮಂತ್ಸ್ ಒಳಗಡೆ ಇದು ಆಗೋ ಚಾನ್ಸಸ್ ಹೆಚ್ಚಾಗಿ ಬರ್ತಾ ಇದೆ. 72 ಅವರ್ಸಲ್ಲಿ ಆಗಿಲ್ಲ, ಇನ್ನು ಆಗದೇ ಇಲ್ಲ ಅನ್ನೋ ಥರ ನೀವು ಇಲ್ಲಿ ಫೀಲ್ ಮಾಡಬೇಕಂತ ಇಲ್ಲ. ಓಕೆನಾ. ಸೊ ಇಲ್ಲಿ ಮುಂದಿನ 3 ತಿಂಗಳು ಕೂಡ ಎನರ್ಜಿ ಇಲ್ಲಿ ಬರ್ತಾ ಇದೆ. 3 ಮಂತ್ಸ್ ಒಳಗಡೆ ಇದೆಲ್ಲ ಪ್ರಾಬ್ಲಮ್ ಕ್ಲಿಯರ್ ಆಗೋ ಎನರ್ಜಿ ಕೂಡ ಬರ್ತಾ ಇದೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಸ್ವಲ್ಪ ಫ್ಯಾಮಿಲಿ ಅಟ್ಯಾಚ್ ಜಾಸ್ತಿ. ಅಪ್ಪ ಅಮ್ಮ, ಅಕ್ಕ ತಂಗಿ, ತಮ್ಮ ಅಣ್ಣ ಅಂತ ಹೇಳ್ಬಿಟ್ಟು ಅಟ್ಯಾಚ್ಮೆಂಟ್ ಜಾಸ್ತಿ ಇಲ್ಲಿ ಫ್ಯಾಮಿಲಿಗೆ. ಫ್ಯಾಮಿಲಿ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಅವರಿಗಿಲ್ಲಿ. ಸೊ ಹಾಗಾಗಿ ಇಲ್ಲಿ ಏನಾಗ್ತಿದೆ, ನಿಮ್ಮಿಬ್ಬರ ನಡುವೆ ಎಲ್ಲೊಂದು ಕಡೆ ಅವರ ಒಂದು ಆ ಬಾಂಡಿಂಗ್ ಏನಿದೆ ಅದರಿಂದ ನಿಮ್ಮಿಬ್ಬರ ಮಧ್ಯೆ ಎಲ್ಲೊಂದು ಕಡೆ ಗಲಾಟೆ ಆಗ್ತಿದೆ. ಅಂದರೆ ನೀನು ಯಾವಾಗಲೂ ಫ್ಯಾಮಿಲಿ ಫ್ಯಾಮಿಲಿ ಅಂದ್ಕೊಂಡಿರ್ತೀಯ, ನನ್ನ ಬಗ್ಗೆ ನೀನು ಏನು ಕೇರ್ ಮಾಡಲ್ಲ, ಈ ಥರ ನಿಮ್ಮ ಒಂದು ಎನರ್ಜಿಲಿ ಬರ್ತಾ ಇದೆ. ಸೊ ಅದು ಕೂಡ ನೀವು ಅರ್ಥ ಮಾಡ್ಕೊಳ್ತೀರ, ಅವ್ರ ಫ್ಯಾಮಿಲಿ ವ್ಯಾಲ್ಯೂ ಎಷ್ಟು ಮಾಡ್ತಾರೆ, ಅಥವಾ ಅವರು ನಿಮಗೆ ಎಕ್ಸ್ಪ್ಲೈನ್ ಮಾಡಬಹುದು, ಈ ಥರ ನನಗೆ ಫ್ಯಾಮಿಲಿ ಅಂದರೆ ಇಷ್ಟ, ಹಾಗಂತ ನೀನು ಇಷ್ಟ ಇಲ್ಲ ಅಂತಲ್ಲ, ನೀನು ಇಷ್ಟ, ಈ ಥರ ಅವರಿಲ್ಲಿ ನಿಮಗೆ ಅರ್ಥ ಮಾಡಿಸ್ತಾರೆ ಅನ್ನೋಂಥ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಎಸ್ ಇಲ್ಲಿ ನೋಡಬಹುದು 7 ಆಫ್ ಕಪ್ಸ್ ಎನರ್ಜಿ ಬರ್ತಿದೆ. ಈ 7 ಆಫ್ ಕಪ್ಸ್ ಎನರ್ಜಿ ಹಾಗೆ ಡೆತ್ ಆ್ಯಂಡ್ ರೀಬರ್ತ್, ಬಾಟಮ್ ಆಫ್ ದ ಕಾರ್ಡ್ ಇಲ್ಲಿ 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಇಲ್ಲಿ ಎನರ್ಜಿ ನೋಡಿದಾಗ ಇಲ್ಲಿ ನಿಮ್ಮಿಬ್ಬರ ಮಧ್ಯ ಎಮೋಷ್ನಲ್ ಬಾಂಡಿಂಗ್ ಕೂಡ ಸ್ಟ್ರಾಂಗ್ ಆಗುವಂಥ ಒಂದು ಎನರ್ಜಿ ಬರ್ತಿದೆ. ಆ ಎಮೋಷ್ನಲ್ ಬಾಂಡಿಂಗ್ ನಿಮ್ಮಿಬ್ಬರ ನಡುವೆ ಮಾತ್ರ ಅಲ್ಲದೆ ಇಬ್ಬರು ಕುಟುಂಬದ ನಡುವೆನೂ ಕೂಡ ಎಮೋಷ್ನಲ್ ಬಾಂಡಿಂಗ್ ಸ್ಟ್ರಾಂಗ್ ಆಗುವಂಥ ಒಂದು ಎನರ್ಜಿ ಇದೆ ಇಲ್ಲಿ. ಯೂನಿವರ್ಸ್ ಎಲ್ಲೋ ಒಂದು ಕಡೆ ನಿಮ್ಮ ಪ್ರೀತಿಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಿರುವಂಥ ಒಂದು ಎನರ್ಜಿ ಬರ್ತಾ ಇದೆ ಇಲ್ಲಿ. ಓಕೆ, ಮುಂದಿನ ಒಂದು 3 ಡೇಸ್, ಮುಂದಿನ 3 ದಿನಗಳು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ತುಂಬ ನೊಂದು ಹೋಗ್ಬಿಟ್ಟಿದ್ದೀರಾ ನೀವು, ಅಂದರೆ ಈ ಫ್ಯಾಮಿಲಿ ಒಪ್ಕೊಳ್ತಿಲ್ಲ ಅನ್ನೋ ಒಂದು ವಿಷಯದಲ್ಲಿ ತುಂಬ ನೊಂದು ಹೋಗಿದ್ದೀರಾ. ಡೋಂಟ್ ವರಿ, ಯಾವುದೇ ಕಾರಣಕ್ಕೂ ನೀವು ನೊಂದು ಹೋಗ್ಬೇಕನ್ನೋವಂಥದ್ದು ಏನೂ ಇಲ್ಲ ಇಲ್ಲಿ. ಓಕೆನಾ. ಸೊ ಡೋಂಟ್ ವರಿ, ನಿಮ್ಮ ಈ ಒಂದು ಪ್ರೀತಿಗೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್, ಏಂಜಲ್ ಬ್ಲೆಸ್ಸಿಂಗ್ಸ್ ಕಂಪ್ಲೀಟ್ ಆಗಿ ನಿಮಗಿದೆ. ನೀವೇನು ಚಿಂತೆ ಮಾಡಬೇಕಂತಿಲ್ಲ. ಕಾಲಕ್ರಮೇಣ ಸಮಯ ಬಂದ ಹಾಗೆ ಅದೆಲ್ಲವೂ ಕೂಡ ಸರಿ ಆಗತ್ತೆ. ಶ್ರೀಕೃಷ್ಣ ಪರಮಾತ್ಮ ಹೇಳಿಲ್ವಾ, ಒಂದು ಗೋಡೆ ಮೇಲೆ ಬರಿಬೇಕಿದ್ರೆ ಈ ಸಮಯ ಕಳೆದು ಹೋಗುತ್ತದೆ. ಖುಷಿ ಇದ್ರೂ ಕೂಡ ಅದಕ್ಕೆ ಬೇಜಾರಾಗಬೇಕು, ಬೇಜಾರಲ್ಲಿದೆ ಅದು ಖುಷಿ ಆಗಬೇಕು, ಆ ಥರದ ಒಂದು ಪದ ಅಲ್ವಾ. ಸೊ ಅದನ್ನು ಯಾವಾಗಲೂ ಮನಸ್ಸಲ್ಲಿ
ಜಪ ಮಾಡ್ತಾ ಇರಿ. ಆದಷ್ಟು ಬೇಡದೇ ಇರೋ ವಿಷಯಗಳನ್ನ ಇಗ್ನೋರ್ ಮಾಡಿ, ಇಗ್ನೋರಾಯ ನಮಃ ಅಂತ ಹೇಳಿಬಿಟ್ಟು, ಓಕೆನಾ. ಸೊ ಡೋಂಟ್ ವರಿ, ಎಲ್ಲ ಒಳ್ಳೇದಾಗತ್ತೆ, ಚಿಂತೆ ಮಾಡಬೇಡಿ, ಧೈರ್ಯದಿಂದ ಇರಿ, ಪಾಸಿಟಿವ್ ಆಗಿ ಯೋಚನೆ ಮಾಡ್ಕೊಂಡಿರಿ. ಇಲ್ಲ ಸಲ್ಲದೆಲ್ಲ ಮನೆಯಲ್ಲಿ ಮನಸ್ಸಲ್ಲೆಲ್ಲ ತುಂಬಿಕೊಂಡು ಸಂಬಂಧಗಳನ್ನ ಅಥವಾ ಮನಸ್ಥಿತಿನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ರೆಡ್ ಹಾರ್ಟ್ ಮಾರ್ಕ್ ಹಾಕ್ಬಿಟ್ಟು ಕಮೆಂಟಲ್ಲಿ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಜೊತೆ ಕನೆಕ್ಟ್ ಆಗೋದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಕನೆಕ್ಟ್ ಆಗಿ. ಹಾಗೆಯೇ ಕ್ಲಾಸಿಗೆ ಜಾಯ್ನ್ ಆಗೋದಕ್ಕೆ ಒನ್ ಡೇ ಮಾತ್ರ ನಿಮಗೆ ಅವಕಾಶ ಇರುತ್ತೆ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರಿಗೆ ವಾಟ್ಸಪ್ ಮಾಡಿ ನೀವು ಕ್ಲಾಸಿಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂಥ ಎಲ್ಲ ಕನಸುಗಳು ಸಂಪೂರ್ಣವಾಗಿ ನೆರವೇರಲಿ ಅಂತ ಹೇಳಿ ಬ್ಲೆಸ್ ಮಾಡ್ತಾ, ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಲಾಟ್ಸ್ ಆಫ್ ಲವ್. ತುಂಬ ಜನ ನನಗೆ ರೀಡಿಂಗ್ ಬಗ್ಗೆ ಆಗಿರಬಹುದು ಅಥವಾ ನಾನು ಮಾಡೋ ರೀಡಿಂಗ್ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಪ್ರೀತಿಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ಓಕೆ, ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.